ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಎಲ್ಲರಿಗೂ ಪೃಥ್ವಿ ಫಾರ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಕಮಲಾಪುರ ಮಾರ್ಗವಾಗಿ ಹಂಪಿ ಕಡೆಗೆ ಹೋಗ್ತಾ ಇದ್ದೀವಿ. ಹಂಪಿ ಕಡೆಗೆ ಬರುವಂಥ ಎಲ್ಲ ಒಂದು ಹಿಸ್ಟಾರಿಕಲ್ ಪ್ಲೇಸ್ಗಳನ್ನ ವಿಡಿಯೋ ಮಾಡ್ಕೊತ ನಿಮಗೆ ತೋರಿಸ್ಕೊತ ಅದ್ರ ಬಗ್ಗೆ ಮಾಹಿತಿ ನನಗೆ ತಿಳಿದಷ್ಟು ಹೇಳ್ಕೊತ ಹೋಗ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ ಹೋಗ್ತಾ. ನೋಡಿ ಫ್ರೆಂಡ್ಸ್, ಸ್ವಾಗತ ಹಂಪಿ ಕೊಪ್ಪ ಕ್ಷೇತ್ರಕ್ಕೆ ಅಂತಂದೇಳಿ ಇಲ್ಲಿಂದ ಹಂಪಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಒಳಗಡೆ ನಾವು ಹೋದರೆ ನಮಗೆ ಹಿಸ್ಟಾರಿಕಲ್ ಪ್ಲೇಸ್ ಎಲ್ಲ ಸಿಗುತ್ತೆ. ಅದೇ ರೀತಿ ಇಲ್ಲಿ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸಣ್ಣದು, ಅದನ್ನು ನೋಡೋಣ ಬನ್ನಿ. ಫಸ್ಟು ಫ್ರೆಂಡ್ಸ್ ನೋಡಿ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಕೋಟೆ ಆಂಜನೇಯ ದೇವಸ್ಥಾನವನ್ನು ದೇವರ ದರ್ಶನವನ್ನು ಪಡ್ಕೊಂಡು ಆಂಜನೇಯನ ದರ್ಶನವನ್ನು ಪಡ್ಕೊಂಡು ನಮ್ಮ ಒಂದು ಪಯಣವನ್ನು ಹಂಪಿ ಕಡೆಗೆ ಹೋಗೋಣ. ಜೈ ಶ್ರೀರಾಮ್. ಬನ್ನಿ ಫ್ರೆಂಡ್ಸ್. ವಿಜಯನಗರ ಸಾಮ್ರಾಜ್ಯಕ್ಕೆ ನಮ್ಮ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಕಾಲಿದ್ರೆ ಹಂಪಿ ಅಂತ ಹೇಳ್ತಾರಲ್ಲ, ಇವತ್ತು ನಾವು ನಡ್ಕಂತಾನೆ ಹಂಪಿನ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ನೀವು ನಮ್ಮ ಜೊತೆ ನಡ್ಕೊಂಡು ಬನ್ನಿ. ಇಲ್ಲಿ ಕಮಲಾಪುರ ಒಂದು ಸರಹದ್ದು ಕ್ಲೋಸ್ ಆಗುತ್ತೆ. ಇನ್ನು ಹಂಪಿ ಸ್ಟಾರ್ಟ್ ಆಗುತ್ತೆ. ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಎಲ್ಲರಿಗೂ ಸ್ವಾಗತ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವು ಸಹ ವಿಜಯನಗರ ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾವೆ. ಇವು ಸಹ ಹಂಪಿ ನೋಡ್ಲಿಕ್ಕೆ ಹೋಗ್ತಾ ಇದ್ದಾವೆ. ಡೈಲಿ ಹೋಗ್ತಾವೆ ಫ್ರೆಂಡ್ಸ್. ಇವು ಏನ್ರಿ ಹೀರೋ ಮಾಡಕತ್ರಿ ನಮ್ಮ ಕಣ್ಮುರಿ ನೋಡ್ರಿ. ಯಾಕೋ ಬಾರ ಏನ ನೋಡಿ ಫ್ರೆಂಡ್ಸ್, ಎಷ್ಟು ವಿಶಾಲವಾದ ಮರಗಳನ್ನು ಕಾಣ್ತಾ ಇದ್ದೀವಿ. ತಂಪಾದ ಗಾಳಿ, ನೆರಳು, ಒಳ್ಳೆ ಒಂದು ಪ್ರಕೃತಿಯ ಒಂದು ಸೊಗಡು. ಅದ್ರ ಜೊತೆ ನಾವು ನಡ್ಕಾಡ್ತಾ ಹೋಗ್ತಾ ಇದ್ರೆ ಆ ಒಂದು ಮಜಾನೇ ಬೇರೆ. ನಮ್ಮ ಇತಿಹಾಸವನ್ನು ನಾವು ಬೆಳಕು ಹಾಕುವಂಥ ಆ ಒಂದು ಸ್ಥಳಕ್ಕೆ ಹೋಗುವಂಥ ಒಂದು ಕ್ಷಣ ಏನಿದೆಯಲ್ಲ, ಅದನ್ನೇ ಮರಲಿಕ್ಕೆ ಆಗಲ್ಲ. ಬನ್ನಿ ಹೋಗೋಣ, ಹೀಗೆ ಮಾತಾಡ್ಕೊಂತ ಹೋಗೋಣ. ನೋಡಿ ಫ್ರೆಂಡ್ಸ್, ಉಪ್ಪರಿಗೆ ಬಾಗಿಲು ಅದು 700 ಮೀಟರ್ ದೂರ ಇದೆ. ಅದೇ ರೀತಿ ಗುಹೆ ದೇವಾಲಯ 650 ಮೀಟರ್ ದೂರದಲ್ಲಿದೆ. ಇಲ್ಲಿಂದ ನಾವು ಎಡಗಡೆಗೆ ನಾವು ಅದಕ್ಕೆ ಹೋಗ್ಬೋದಾಗಿದೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಂದ್ರಶೇಖರ ದೇವಾಲಯ, ಸರಸ್ವತಿ ದೇವಾಲಯ, ಅಷ್ಟಭುಜಾಕೃತಿ ಸ್ನಾನದ ಕೊಳವನ್ನು ಈ ಕಡೆಗೆ ನಾವು ಹೋಗ್ಬೋದು. ಆ ಮಾರ್ಗ ಸೂಚಿಸ್ತಾ ಇದೆ. ಇಲ್ಲಿ ನಮಗೆ ಗೇಟ್ ಸಿಗುತ್ತೆ ಅದ್ರ ಒಳಗಡೆ ಹೋಗ್ಲಿಕ್ಕೆ. ನೋಡಿ, ಇದ್ರ ಒಳಗಡೆ ನಾವು ಚಂದ್ರಶೇಖರ ದೇವಾಲಯ, ಸರಸ್ವತಿ ದೇವಾಲಯ, ಅಷ್ಟಭುಜಾಕೃತಿ ಸ್ನಾನದ ಕೊಳವನ್ನು ನೋಡ್ಬೋದಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಗೇಟ್ ಒಳಗಡೆ ಎಂಟರ್ ಆದ ತಕ್ಷಣ ನಮಗೆ ವೀರಶೈವ ಸಮಾಜದ ರುದ್ರಭೂಮಿಯ ಒಂದು ಬೋರ್ಡನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ವೀರಶೈವ ಸಮಾಜದ ರುದ್ರಭೂಮಿ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಚಂದ್ರಶೇಖರ ದೇವಾಲಯಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ. ಅದು ಯಾವ ರೀತಿ ಇದೆ ಅಂತಂದೇಳಿ, ಅದರ ಹಿಸ್ಟ್ರಿ ಏನಂತಂದೇಳಿ ಅಲ್ಲಿ ಹೋಗಿದ್ದೆ ನಾನು ವಿಡಿಯೋ ಮಾಡ್ಕೊತ ಹೇಳ್ತೀನಿ. ಬನ್ನಿ ನನ್ನ ಜೊತೆ, ಸ್ಕಿಪ್ ಮಾಡದೆ ವಿಡಿಯೋ ನೋಡ್ಕೋತ ಬನ್ನಿ. ಬನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಚಂದ್ರಶೇಖರ ದೇವಾಲಯಕ್ಕೆ ಸ್ವಾಗತ. ಸ್ವಾಗತ ಅಲ್ಲಿ ಹೇಳಿ. ಬನ್ನಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಕೂಡ ವಿಜಯನಗರ ಸಾಮ್ರಾಜ್ಯದ ಒಂದು ಕುರುಹುಗಳೇನಿದೆ ಅವನ್ನ ನಡ್ಕಂತ ನನ್ನ ಜೊತೆ ಬರ್ತಾ ಇದ್ದಾನೆ.
ಅವನು ತುಂಬಾನೇ ಗುಡ್ ಬಾಯ್ ಆಗಿದ್ದಾನೆ. ಬನ್ನಿ ಫ್ರೆಂಡ್ಸ್. ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಾಗತ ಅಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಂದ್ರಶೇಖರ ದೇವಾಲಯದ ಗೋಪುರ ಮತ್ತು ದೇವಾಲಯವನ್ನ ಕಾಣ್ತಾ ಇದ್ದೀವಿ. ಬನ್ನಿ. ಸರಸ್ವತಿ ವೀಣಾ ಪಾಣಿಯನ್ನು ನೋಡ್ಲಿಕ್ಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಚಂದ್ರಶೇಖರ ದೇವಾಲಯದ ಅಪೋಸಿಟ್ ಎದುರುಗಡೆನೆ ನಮಗೆ ಸರಸ್ವತಿ ದೇವಾಲಯ ಕಾಣ್ತಾ ಇದೆ. ಹೋಗೋಣ ನಮ್ಮ ಪಯಣ ಸರಸ್ವತಿ ದೇವಾಲಯದ ಕಡೆಗೆ. ವೀಣಾ ಪಾಣಿ ವಾಣಿ ಫ್ರೆಂಡ್ಸ್, ನೀವು ಹಂಪಿ ನೋಡ್ಬೇಕಂದ್ರೆ ಕೈಯಲ್ಲಿ ವಾಟರ್ ಬಾಟ್ಲ್ ಅಂತ ಇಟ್ಕೊಳ್ಳೇಬೇಕು. ಯಾಕಂದರೆ ಹಂಪಿ ನೋಡೋದು ಅಷ್ಟು ಸುಲಭ ಅಲ್ಲ. ಕಾಲ್ನಡಿಗೆಯಿಂದ ನಾವು ವಾಟರ್ ಬಾಟಲ್ ಇಟ್ಕೊಂಡು ನೀರು ಕುಡ್ಕೊಂತ ಏನಾದರೂ ತಿನ್ಕೊಂತ ಹಂಪಿಯನ್ನು ನೋಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಸ್ವತಿ ದೇವಾಲಯವಿದೆ. ಈ ಕಡೆಗೆ ನಮಗೆ ಅಷ್ಟಭುಜಾಕೃತಿಯ ಸ್ನಾನದ ಕೊಳ ಇದೆ. ಅದರೆಲ್ಲ ಈ ಒಂದು ಸಪ್ರೇಟ್ ವಿಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೀನಿ. ಸರಸ್ವತಿ ದೇವಾಲಯ, ಚಂದ್ರಶೇಖರ ದೇವಾಲಯ, ಹಾಗೆಯೇ ಅಷ್ಟಭುಜಾಕೃತಿ ಸ್ನಾನದ ಕೊಳದ ಒಂದು ವಿಡಿಯೋಗಳನ್ನು ನಾನು ಸಪ್ರೇಟ್ ಮಾಡಿದ್ದೀನಿ. ಅದನ್ನು ನೀವು ನೋಡಬೇಕು. ಅದು ನೋಡಿದ್ರೆ ನಿಮಗೆ ಹಂಪಿಯನ್ನು ಯಾವ ರೀತಿ ಇದಂತೂ ನಾನು ವೇ ಆಗಿ ತೋರಿಸಿದ್ದೀನಿ ಯಾವ ರೀತಿ ಹೋಗೋದಂತಂದು ಹೇಳಿ. ಆ ಗುಡಿಗಳನ್ನು ನಾವು ದೇವಾಲಯಗಳನ್ನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ನೋಡಿ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಓಡಿ ಹೋಗ್ತಾ ಇದ್ದೇನೆ ಹಂಪಿ ನೋಡಲಿಕ್ಕೆ. ಎಷ್ಟು ಹುಮ್ಮಸ್ಸಿದೆ ಅವನಿಗೆ ಹಂಪಿ ನೋಡ್ಬೇಕಂತಂದೇಳಿ. ಈ ವಯಸ್ಸಿನಲ್ಲಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಸ್ವತಿ ದೇವಾಲಯವಿದೆ. ಇದೇ ಮಾರ್ಗವಾಗಿ ನಮಗೆ ಹೋದರೆ ಅಲ್ಲಿ ಮಹಾನವಮಿ ದಿಬ್ಬ ಕಾಣುತ್ತೆ. ವಿಜಯನಗರ ಸಾಮ್ರಾಜ್ಯದ ಅರಸರು ದಸರಾ ಹಬ್ಬದಲ್ಲಿ ಆ ಮಹಾನವಮಿ ದಿಬ್ಬದಲ್ಲಿ ತಮ್ಮ ದಸರಾ ಆಚರಣೆಯನ್ನು ಆಚರಿಸ್ತಕ್ಕಂಥ ಮಹಾನವಮಿ ದಿಬ್ಬ ಕಾಣಿಸ್ತಾ ಇದೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಲ್ನಡಿಗೆ 2 ವೀಲರ್ 3 ವೀಲರ್ ಆಟೋ ಅದು ಹೋಗಲಿಕ್ಕೆ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಬನ್ನಿ ಹೋಗೋಣ.